ನಮ್ಮನ್ನು ಕರ್ನಾಟಕವನ್ನು ನೋಡಿ ಕರ್ನಾಟಕ ಮಾದರಿಯನ್ನು ಎಲ್ಲ ಕಡೆ ತೊಗೊತಾ ಇರೋದು ಅದು ಸ್ವಾಗತ ಮಾಡೋದು. ಆದರೆ ಇಲ್ಲಿ ನೀವು ಕ್ಯಾಸ್ಟ್ ಕಾಂಬಿನೇಷನ್ ತೆಗೆದುಕೊಂಡ್ರು ಕೂಡ ಇಲ್ಲ ಅಲ್ಪಸಂಖ್ಯಾತರಾಗ್ಬೋದು, ಯಾದವರಾಗ್ಬೋದು, ಮಹಾದಲಿತ ಆಗ್ಬೋದು, ಕಾಂಗ್ರೆಸ್ ಪರವಾಗಿ ಬಲವಾಗಿ ನಿಂತಿದ್ದಾರೆ. ಸುಮಾರು 40% ಮತಗಳು. ಈ ಬಾರಿ ಏನಂದರೆ ಹೊಸ ಯುವಕರು ಕೂಡ ಇಲ್ಲ ಈ ಬಾರಿ ಓಟನ್ನು ನಾವು ಚದುರ ಮಾಡೋದು ಬೇಡ, ಆಚೆಗಡೆಯಿಂದ ಬಿಹಾರಿಂದ ಆಚೆಗೆ ಯಾರು ಕೆಲಸ ಮಾಡ್ತಿದ್ದಾರೆ ಅವರು ಅವರ ಕುಟುಂಬದವರು, ಎಸ್ಪೆಷಲಿ ಆ ಕುಟುಂಬದವರು 1 ಕೋಟಿ ಯುವಕರು ಆಚೆಗಡೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಕುಟುಂಬದವರು ಕೂಡ ಇಲ್ಲ ಈ ಬಾರಿ ಬದಲಾವಣೆ ಬೇಕೇ ಬೇಕು. ಬಿಹಾರಲ್ಲಿ 11 ವರ್ಷಗಳಿಂದ ಯಾವ ಕೈಗಾರಿಕರಣ ಆಗಿಲ್ಲ. ಯಾಕಂದರೆ ಜಾರ್ಖಂಡ್ ಅಂತ ಒಂದು ರಾಜ್ಯ ಬದಲಾವಣೆ ಆಗಿ ಅಲ್ಲಿ ಅದರಿಂದ ಬೇರ್ಪಟ್ಟ ಮೇಲೆ ಅಲ್ಲಿ ಎಲ್ಲ ಖನಿಜ ಸಂಪನ್ಮೂಲಗಳು, ಕೈಗಾರಿಕೆಗಳೆಲ್ಲ ಜಾರ್ಖಂಡ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್. ಉದಾಹರಣೆಗೆ ನಾವು ಕರ್ನಾಟಕವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯ ಬಗ್ಗೆ ಮಾತಾಡಿದಾಗ, ಹಲವಾರು ಅಭಿವೃದ್ಧಿ ಪೂರಕ ಯೋಜನೆಗಳ ಬಗ್ಗೆ ಮಾತಾಡಿದಾಗ ಇಲ್ಲಿನ ಕಾಂಗ್ರೆಸ್ ಗವರ್ನಮೆಂಟ್ ಹೇಳೋದು ನಮ್ಗೆ ಕೇಂದ್ರದಿಂದ ಅನುದಾನ ಬರ್ತಿಲ್ಲ, ಕೇಂದ್ರದಿಂದ ಸಹಕಾರ ಸಿಗ್ತಾ ಇಲ್ಲ ಅಂತ. ಸೊ ಅದೇ ರೀತಿಯಾದಂತಹ ವಾತಾವರಣ ನಾಳೆ ಬಿಹಾರದಲ್ಲೂ ಸೃಷ್ಟಿ ಆಗ್ಬೋದು ಒಂದು ವೇಳೆ ಅಲ್ಲಿ RJD ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ್ರೆ. ಎಲ್ಲದಕ್ಕೂ ಕೂಡ ಈಗಾಗಲೇ ಅಲ್ಲಿ ಮದ್ಯ ನಿಷೇಧದಿಂದ ಅಲ್ಲಿ ಬೊಕ್ಕಸ ಅಷ್ಟು ಭರ್ತಿ ಇಲ್ಲ. ಹಾಗೆ ನೋಡಿದ್ರೆ ಅಲ್ಲಿ ಯಾವುದೇ ಅಭಿವೃದ್ಧಿ ಪೂರಕ ಯೋಜನೆಗಳಿಗೆ ಹಣ ಸಾಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ಕೇಂದ್ರಕ್ಕೆ ವಿರುದ್ಧವಾದಂತಹ ಸರ್ಕಾರ ಬಂದರೆ ಅಭಿವೃದ್ಧಿ ಆಗದೆ ಇರಬಹುದು ಅಂತ ಕರ್ನಾಟಕವನ್ನ ಮಾದರಿಯಾಗಿ ಇಟ್ಕೋಬಹುದಲ್ಲ? ಇಲ್ಲ, ಈಗ ಅದೇನಂದ್ರೆ ಎರಡು ಭಾಗ ಇದೆ. ಒಂದು, ಹಣಕಾಸು ಹಂಚಿಕೆಯಲ್ಲಿ ಕರ್ನಾಟಕ ದಕ್ಷಿಣ ಭಾರತ ತುಂಬ ಕಡಿಮೆ. ಯಾಕಂದ್ರೆ ನಾವು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ, ಅವ್ರನ್ನ ಕ್ಯಾಲ್ಕುಲೇಷನ್ ಬೇರೆ ಬೇರೆ ಮಾಡ್ತಾರೆ. ಮಾನವ ಇಂಡೆಕ್ಸ್ ಎಲ್ಲ ಹಾಕೊಂಡು ಅರಣ್ಯ ಪ್ರದೇಶ ಇದೆಲ್ಲ ತಲಾದ ಎಲ್ಲ ಚೆಕ್ ಮಾಡಿಕೊಂಡು ಅವರು ಹಣಕಾಸಿನ ಹಂಚಿಕೆ ಮಾಡ್ತಾರೆ. ಉತ್ತರ ಪ್ರದೇಶ, ಬಿಹಾರ ನಂಬರ್ 1 ನಂಬರ್ 2 ಇದೆ. ಏನು ಅವ್ರು ₹1 ತೆರಿಗೆ ಕಟ್ಟಿದ್ರೆ ₹1.70 ಅವ್ರಿಗೆ ವಾಪಸ್ ಹೋಗುತ್ತೆ, ಅಲ್ಲಿಂದ ಕೇಂದ್ರದಿಂದ ಹೋಗುತ್ತೆ ಅವ್ರಿಗೆ. ಸೊ ಆದರೆ ಅದೊಂದು ಭಾಗ. ಎರಡನೇ ಭಾಗ, ಈಗ ಡಬಲ್ ಇಂಜಿನ್ ಅಂತ ಅನ್ನೋದಾದರೆ ಕಳೆದ 11 ವರ್ಷಗಳಲ್ಲಿ ನಿತೀಶ್ ಕುಮಾರ್ ಇದ್ದರು, ಸುಮಾರು 8-9 ವರ್ಷ ಅವರೇ ಇದ್ದರು ಮುಖ್ಯಮಂತ್ರಿಯಾಗಿ. ಪ್ರಧಾನಮಂತ್ರಿಗಳೇ 11 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಅವಾಗ ಪೂರಕವಾಗಿ ಏನಾಯಿತು, ಪ್ರಧಾನಮಂತ್ರಿಗಳು 2015ರಲ್ಲಿ 1 ಲಕ್ಷ ಕೋಟಿ ಪ್ಯಾಕೇಜ್ ಅಂತ ಘೋಷಣೆ ಮಾಡಿದ್ರು. 1,25,000 ಕೋಟಿ ಪ್ಯಾಕೇಜ್ ಬಿಹಾರಕ್ಕೆ ಕೊಡ್ತೀನಂತ. ಅಂದರೆ ಅವು ಘೋಷಣೆಗಳು ಅಷ್ಟೇ. ಗುರುತರವಾದಂತಹ ಕೈಗಾರಿಕರಣಕ್ಕಾಗ್ಲಿ, ವಿದ್ಯಾಕ್ಷೇತ್ರಕ್ಕಾಗ್ಲಿ ನಿಜ ಏನು ಅಂತಂದ್ರೆ, ನೀವು ಆಡಳಿತ ವಿರೋಧಿ ಅಲೆಯನ್ನ ಸೃಷ್ಟಿಸೋದಕ್ಕೆ ನೀವು ಎಲ್ಲೋ ಒಂದು ಕಡೆ ವಿಫಲರಾದ್ರಿ. ಇಲ್ಲ, ಈಗ ಮತ್ತು ನೀವು ನಿತೀಶ್ ಕುಮಾರ್ ವಿರುದ್ಧದ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡೋದಕ್ಕೆ ತಾವು ವಿಫಲರಾದ್ರಿ. ಇಲ್ಲ, ನಿತೀಶ್ ಕುಮಾರ್ ಅವರ ವಿರುದ್ಧ ತಾವೇ ಆರಂಭದಲ್ಲಿ ಒಪ್ಕೊಂಡ್ರೆ ಅಂತಹ ದೊಡ್ಡ ಪ್ರಮಾಣದ ಚುನಾವಣೆ ವಿರೋಧ ನಿತೀಶ್ ಕುಮಾರ್ ಇಂಡಿವಿಜುವಲ್ ಪರ್ಸನ್ಗೆ ಅವ್ರಿಗೆ ಇಲ್ದಲಿದ್ರು ಕೂಡ ಈ ಮೈತ್ರಿಕೂಟಕ್ಕೆ ಜನ ಬೆಂಬಲ ಕಡಿಮೆ ಇದೆ ಅಂತ ಅನ್ಸುತ್ತೆ. ನೋಡಿ, ಸತೀಶ್ ಒಂದು ಮಾತು ಹೇಳ್ತಾ ಇದ್ರು, ಎಲ್ಲ ಹೊಸಬರಿಗೆ ಟಿಕೆಟ್ ಕೊಟ್ಟರು ಜೆಡಿಯುನಲ್ಲೂ ಅಷ್ಟೇ, RJDನಲ್ಲೂ ಕೊಟ್ಟಿದ್ದಾರೆ. RJDನಲ್ಲೂ ಚಂದ್ರಶೇಖರ್ ಹೇಳಿದಾಗೆ RJD ಅಂದ್ರೆ ಇನ್ನೂ ಭಯ ಇದೆ ಜನರಿಗೆ. ಹಳೆಯ ಗುಂಡಾರಾಜ್ ಪರಿವರ್ತನೆ ಒಂದು ಜನರೇಷನ್ ಮುಗ್ದೋಯ್ತು. ನೋಡಿ, ಈಗ ಏನ್ ಗೊತ್ತಾ, ಕಾಲಕ್ಕೆ ಬದಲಾವಣೆಗಳಾಗ್ತವೆ. ಅಲ್ಲಿದ್ದಂತಹ ಬಡತನ ಎಷ್ಟೇ ಇದ್ರು ಕೂಡ, ಇಡೀ ದೇಶದಲ್ಲಿ 80% ಸಾಕ್ಷರತೆ ಇದ್ರು ಕೂಡ ಇರೋವರೆಗೂ ಕೂಡ ಮನಸ್ಸಿನಿಂದ ಅದು ದೂರ ಹೋಗಲ್ಲ. ಆ ರೀತಿ ಇಲ್ಲ. ಅದು ಒಂದು ಜನರೇಷನ್ ಆಗಿದೆ. ತೇಜಸ್ವಿ ಯಾದವ್ ಸ್ವಂತ ನಾಯಕತ್ವದಲ್ಲಿ, ಸ್ವಂತ ಸಂಘಟನೆಯಲ್ಲಿ ಇಡೀ ರಾಜ್ಯವನ್ನು ಸುತ್ತಾಡಿ ಸಂಘಟನೆ ಮಾಡಿದ್ದಾರೆ. ಅವರು ಉಪಮುಖ್ಯಮಂತ್ರಿಯಾಗಿ ಕೂಡ ಒಪ್ಕೊಂತೀರಾ ನೀವು? ಲಾಲು ಕುಟುಂಬದಲ್ಲಿ ಆ ಟೈಮ್ನಲ್ಲಿ ಜಂಗಲ್ ಇತ್ತು ಅಂತ ಒಪ್ತೀರಾ? ಜಂಗಲ್ ರಾಜ್ ಬಗ್ಗೆ ಮಾತಾಡ್ತಲ್ಲ, ಲಾಲು ಕುಟುಂಬದವ್ರ ಮೇಲೆ ನೆಗೆಟಿವ್ ಇತ್ತು. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಜನಗಳಿಗೆ ಅಸಹನೆ ಇತ್ತು. ಯಾಕಂದ್ರೆ ಅವ್ರು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಜೈಲಿಗೆ ಹೋಗಿದ್ದಕ್ಕೆ ಅಸಹನೆ ಇತ್ತು, ಅಂದ್ರೆ ಅಸಮಾಧಾನ ಇತ್ತು. ಆದರೆ ತೇಜಸ್ವಿ ಯಾದವ್ ಅವರು ಇಡೀ ರಾಜ್ಯವನ್ನು ಸುತ್ತಾಡಿ ಸಂಘಟನೆ ಮಾಡಿ ತಮ್ಮದೇ ಆದ ವರ್ಚಸ್ಸು ಚಾಪನ ಮೂಡಿಸಿದ್ದಾರೆ, ಯುವಕರ ಜೊತೆ ಬೆರೆತಿದ್ದಾರೆ. ಹಂಗಾಗಿ ಅವರು ಹೊಸ ನಾಯಕತ್ವವನ್ನ ಕೊಡಲಿಕ್ಕೆ ಭರವಸೆ ಇದೆ ಯುವಕರಿಗೆ. ಯಾಕಂದರೆ ಮನೆಗೊಂದು ಉದ್ಯೋಗ ಕೊಟ್ಟು, ಯಾಕಂದರೆ ಎಲ್ಲ ಯುವಕರು ಬಿಹಾರದ ಆಚೆ ಇದ್ದಾರಲ್ಲ, ನಿಮ್ಮಲ್ಲಿ ಮನೆಗೊಂದು ಉದ್ಯೋಗ ನಾವು ಸೃಷ್ಟಿ ಮಾಡೋಣ, ನಾವು ಸ್ವಾವಲಂಬಿಗಳಾಗೋಣ ಅಂತ ಹೇಳಿ ಹೊಸತನದ ನಿರೀಕ್ಷೆ ಅಥವಾ ಹೊಸತನಕ್ಕೆ ಅವಕಾಶ ಕೊಡೋ ಮೂಡ್ನಲ್ಲಿ ಬಿಹಾರದ ಜನತೆ ಖಂಡಿತ ಇದ್ದಾರೆ. ಯಾಕಂದರೆ ಇಡೀ ಬಿಹಾರ ಜನತೆ ಏನು ಗೊತ್ತಾ, ಅವರಲ್ಲಿ ಅಲ್ಲಿ ತುಂಬ ಆರ್ಥಿಕತೆ ಹಿನ್ನಡೆ ಇದ್ರೂ ಕೂಡ ಇಡೀ ದೇಶ ಹೆಂಗೆ ಮುಂದುವರಿತಾ ಇದೆ, ಸಾಕ್ಷರತೆ ಅಲ್ಲಿ ಹಿನ್ನಡೆ ಇದೆ, ಆದರೆ ಇಡೀ ದೇಶ ಹೆಂಗೆ ಮುಂದುವರಿತಾ ಅಂತ ಅಲ್ಲಿನ ಯುವಕರನ್ನು ಗಮನಿಸಿದ್ದಾರೆ. ಸೊ ಹಾಗಾಗಿ ನಮಗೇನಂದರೆ ಯುವಕರು, ಇವನ್ ಮಹಿಳೆಯರು ಕೂಡ, ಯಾಕಂದ್ರೆ ಜಾಸ್ತಿ ಓಟ್ ಹಾಕ್ತಾರೆ ಅಂದರೆ ಯುವಕರು ಸ್ವಲ್ಪ ಜನ ಆಚೆ ಇರ್ತಾರೆ, ಕೆಲಸ ಮಾಡೋಕೆ ಆಚೆ ಹೋಗಿದ್ದಾರೆ, ಅವ್ರು ಬಂದು ಓಟ್ ಹಾಕಿಲ್ಲ ಅಂದರೂ ಕೂಡ ಮಹಿಳೆಯರು ಖಂಡಿತವಾಗಿ ಹೋಗಿ ಓಟ್ ಹಾಕ್ತಾರೆ. ಓಟ್ ಹಾಕೋದು ಪರ್ಸೆಂಟೇಜ್ ಜಾಸ್ತಿ ಇದ್ರು ಕೂಡ ಕೇವಲ ಎಲ್ಲ
ನಿತೀಶ್ ಅವ್ರ ಮೇಲೆ ಒಲವಿರ್ಬೋದು, ಆದರೆ ಬದಲಾವಣೆಯನ್ನು ಕೂಡ ಬಯಸಿದ್ದಾರೆ. ಯಾಕಂದ್ರೆ ನಮ್ಮ ಹುಡುಗರು ನಮ್ಮ ವಾಪಸ್ ಬರಲಿ, ನಮ್ಮ ರಾಜ್ಯಕ್ಕೆ ವಾಪಸ್ ಬರಲಿ, ಇಲ್ಲೇ ದುಡಿಲಿ, ಇಲ್ಲೇ ಉದ್ಯೋಗ ಸೃಷ್ಟಿಯಾಗಲಿ ಅನ್ನೋ ಒಂದು ಭರವಸೆ, ಒಂದು ಆಸೆ. ನೀವು ಯಾಕೆ ಮಹಿಳೆಯರನ್ನ ಅಲ್ಲಿ ಟಾರ್ಗೆಟ್ ಮಾಡೋಕ್ಕಾಗಿಲ್ಲ? ಮಹಿಳೆಯರ ಮನಸ್ಸನ್ನ ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಕರ್ನಾಟಕದಲ್ಲಿ ಗೆದ್ದಂತಹ ಕಾಂಗ್ರೆಸ್ ಯಾಕೆ ಅಲ್ಲಿ ಮಹಿಳೆಯರ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ? ಯಾಕೆಂದ್ರೆ ಅಲ್ಲಿ ಮನಸ್ಸು ಗೆಲ್ಲೋದಕ್ಕೆ ಜಾಗ ಖಾಲಿ ಬಿಟ್ಟಿಲ್ಲ ನಿತೀಶ್ ಕುಮಾರ್. ಇಲ್ಲ, ನಿತೀಶ್ ಕುಮಾರ್ ಅವರು ನೀವೆಲ್ಲ 10,000 ರೂಪಾಯಿ ಅವ್ರ ಅಕೌಂಟ್ಗಳಿಗೆ ಹೋಗಿದೆ, ಅದು ಒಂದು ಪಾಸಿಟಿವ್ ಕೆಲಸ. ಅದನ್ನು ನಿತೀಶ್ ಕುಮಾರ್ ಮಾಡಲಿ, ಬೇರೆ ಯಾರು ಮಾಡಲಿ, ಒಂದು ಸಕಾರಾತ್ಮಕವಾದ ಕೆಲಸ. ಅದು ಮಹಿಳೆಯರಿಗೆ, ಅವ್ರ ಕುಟುಂಬದವ್ರಿಗೆ ಅನುಕೂಲ ಆಗುತ್ತೆ. ನಾವು ಕೂಡ ಭರವಸೆಗಳನ್ನ ಕೊಟ್ಟಿದ್ದೀವಿ, ನಾವು ಆಯ್ಕೆ ಮಾಡಿದ್ದೀವಿ. ಮೇಡಮ್, ಇನ್ನೊಂದು ಬಿಜೆಪಿಗೆ ಇನ್ನೊಂದು ಏನು ಪಾಸಿಟಿವ್ ಆಗಿರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಳೆದ 20 ವರ್ಷದಲ್ಲಿ 2005 2 ಬಾರಿ ಎಲೆಕ್ಷನ್ ಆಗಿತ್ತು. ಆಗಲೂ ಕೂಡ ಅಂದರೆ ಬಿಹಾರ ಎಲೆಕ್ಷನ್ ಸಂಬಂಧಪಟ್ಟಂಗೆ ಇದೇ ಫಸ್ಟ್ ಟೈಮ್ ಕಳೆದ 22 ವರ್ಷದಲ್ಲಿ 2 ಫೇಸಲ್ಲಿ ಎಲೆಕ್ಷನ್ ಆಗಿರೋದು ಬಿಹಾರಲ್ಲಿ. ಸೊ ಯಾಕೆ ಇದು ಕೂಡ ಬಿಜೆಪಿಗೆ ಹೊರ ಆಗಿರ್ಬೋದು ಅಂತ 2019 ಮತ್ತು 2024 ಲೋಕಸಭಾ ಚುನಾವಣೆಯಲ್ಲಿ ಯುಪಿಯಲ್ಲಿ 7 ಫೇಸ್ ಆಗಿತ್ತು, ಮಹಾರಾಷ್ಟ್ರದಲ್ಲೂ 5 ಫೇಸ್ ಆಗಿತ್ತು, ಮತ್ತು ಬಿಹಾರಲ್ಲಿ 7 ಫೇಸ್ ಎಲೆಕ್ಷನ್ ಆಗಿತ್ತು 2019 ಮತ್ತು 24 ಲೋಕಸಭೆಯಲ್ಲಿ. ಈ ಫೇಸ್ ಟು ಫೇಸ್ ಕ್ಯಾಂಪೇನ್ ಮಾಡಬೇಕಾದ್ರೆ ಬಿಜೆಪಿಗೆ ಜಾಸ್ತಿ ಫೇಸ್ ಆದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅನ್ನೋ ಒಂದು ವರದಿ ಇತ್ತು.